ವಾರ್ತೆಯ ಮುಖ್ಯಾಂಶಗಳು. ಜಿಲ್ಲಾ ಉಸ್ತುವಾರಿ ಸಚಿವ, ಸಂಸದ ಹಾಗೂ ಶಾಸಕರಿಂದ ಜನಾರ್ಪಣೆಗೊಂಡ ತಜ್ಞ ವೈದ್ಯರ ಕನಸಿನ ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಬೃಹತ್ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಶಾಸಕ ಭೀಮಣ್ಣ ಟಿ ನಾಯ್ಕ ಚಾಲನೆ. ಅಂಗಡಿಗಳನ್ನು ಮಧ್ಯರಾತ್ರಿ ಅಳತೆ ಮಾಡುತ್ತಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಬಿಜೆಪಿ ನಗರ ಮಂಡಲ. ಸಿದ್ದಾಪುರದಲ್ಲಿ ಹದಗೆಟ್ಟ ಕಾನೂನು ಸುವ್ಯವಸ್ಥೆ, ಅದರ ಮುಂದುವರೆದ ಭಾಗ ಬಿಕ್ಕಳಸಿಯ ಲವ್ ಜಿಹಾದ್ ಪ್ರಕರಣ. ದಿನಕರ್ ದೇಸಾಯಿ ಅವರಿಂದ ಚುಟುಕು ಸಾಹಿತ್ಯ ಬೆಳಕಿಗೆ, ನಾಗರಾಜ್ ಮತ್ತಿಗಾರ್. ಶಿರ್ಸಿ ಬಿಜೆಪಿ ಮಾಜಿ ನಗರಸಭಾ ಸದಸ್ಯರು ಹಾಗೂ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರು ಆನಂದ್ ಸಾಲರ್ ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗಿರಿ ತಂಡ ಶಿರ್ಸಿ ಪೌರಾಯುಕ್ತ ಪ್ರಕಾಶ್ ಚೆನ್ನಪ್ಪನವರನ್ನು ಭೇಟಿ ಮಾಡಿ ಶಿರ್ಸಿ ಬಿಡ್ಕಿಬೈಲ್ ಮತ್ತು ಕೋಣನ ಬಿಡ್ಕಿ ಅಂಗಡಿಗಳ ಜಾಗವನ್ನು ಮಧ್ಯರಾತ್ರಿಯ ವೇಳೆಯಲ್ಲಿ ಅಳತೆ ಮಾಡುತ್ತಿರುವ ಬಗ್ಗೆ ತಂಡ ಆಕ್ಷೇಪ ವ್ಯಕ್ತಪಡಿಸಿದರು. ಸಾರ್ವಜನಿಕರು ಹಾಗೂ ಅಂಗಡಿಕಾರರು ಈ ಬಗ್ಗೆ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದು, ಈ ಬಗ್ಗೆ ದೂರುಗಳನ್ನು ಆಧರಿಸಿ ಪ್ರಶ್ನಿಸಲಾಯಿತು. ವ್ಯಾಪಾರಸ್ಥರು ಹಾಗೂ ಅಂಗಡಿಕಾರರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅಂಗಡಿಯನ್ನು ನೀಡುವುದು ಹಾಗೂ ಹೊಸ ಅಂಗಡಿಗಳಿಗೆ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಸುವ ಬಗ್ಗೆ ಚರ್ಚಿಸಲಾಯಿತು. ಮಳೆಗಾಲ ಸಮೀಪಿಸುತ್ತಿರುವುದರಿಂದ ಪೂರ್ವ ತಯಾರಿ ಮಾಡಿಕೊಳ್ಳುವಂತೆಯೂ ಹಾಗೂ ಟೆಂಡರ್ ಆದಂತಹ ಕಾಮಗಾರಿಗಳಿಗೆ ತಕ್ಷಣ ಪೂರ್ಣಗೊಳಿಸುವಂತೆ ಒತ್ತಾಯಿಸಲಾಯಿತು. ಪೌರಾಯುಕ್ತರು ಪ್ರಾಮಾಣಿಕ ಆಡಳಿತ ಮತ್ತು ಜನರ ಮತ್ತು ಅಂಗಡಿಕಾರರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಆಶ್ವಾಸನೆ ನೀಡಿದರು. ಸಮೃದ್ಧಿ ಮಹಿಳಾ ಮಂಡಲ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಕೆಎಚ್ಪಿ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರಾದ ಭೀಮಣ್ಣ ಟಿ ನಾಯ್ಕ ಅವರು, ಆರೋಗ್ಯ ಕಾಪಾಡಿಕೊಳ್ಳುವುದು ಸವಾಲಿನ ಕೆಲಸವಾಗಿದೆ. ನಮ್ಮ ಪುರಾತನ ಆಯುರ್ವೇದ ಪದ್ಧತಿಯು ರೋಗ ಮುಕ್ತ ಸಮಾಜ ನಿರ್ಮಾಣಕ್ಕೆ ಪೂರಕವಾಗಿದೆ. ಇಂತಹ ಉಚಿತ ಶಿಬಿರಗಳ ಪ್ರಯೋಜನವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಪಂದಾಳ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ರಾಘವೇಂದ್ರ ಹೊನ್ನಾವರ, ಸ್ಕ್ವಾಡ್ವೆಸ್ ಸಂಸ್ಥೆಯ ಸರಸ್ವತಿ ಎನ್ ರವಿ, ಎಸ್ಎನ್ ಹೆಗಡೆ, ಎಸ್ಕೆ ಭಾಗವತ್ ಹಾಗೂ ಸಮೃದ್ಧಿ ಮಹಿಳಾ ಮಂಡಳ, ಪಂಚವಟಿ ಚಾರಿಟೇಬಲ್ ಟ್ರಸ್ಟ್ ಸರ್ವ ಸದಸ್ಯರು, ವಿವಿಧ ಕ್ಷೇತ್ರಗಳ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಶಿಬಿರದಲ್ಲಿ ನೂರಾರು ಸಾರ್ವಜನಿಕರು ತಜ್ಞ ವೈದ್ಯರಿಂದ ಉಚಿತ ತಪಾಸಣೆ ಹಾಗೂ ಸಲಹೆಯನ್ನು ಪಡೆದುಕೊಂಡರು. ಧನ್ವಂತರಿ ಮಹಾರಾಜ್ ಕಿ, ಧನ್ವಂತರಿ ಮಹಾರಾಜ್ ಕಿ. ಪುರಾತನ ಯುಗದಿಂದ ನಡೆದು ಬಂದಂತಹ ಈ ಧನ್ವಂತರಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇನ್ನು ಮುಂದಿನ ಕಾರ್ಯಕ್ರಮವನ್ನು ಸಿದ್ದಾಪುರದಲ್ಲಿ ಕಳೆದ 2 ವರ್ಷದಿಂದ ಹದಗೆಟ್ಟ ಕಾನೂನು ಸುವ್ಯವಸ್ಥೆ, ಅದರ ಮುಂದುವರೆದ ಭಾಗ ಬಿಕ್ಕಳಸೆಯ ಲವ್ ಜಿಹಾದ್ ಪ್ರಕರಣ. ಅನ್ಯ ಕೋಮಿನ ಯುವಕ ಹಿಂದೂ ಎಂದು ಸುಳ್ಳು ಹೇಳಿ ಹಿಂದೂ ಯುವತಿಯನ್ನು ಮೋಸದ ಪ್ರೀತಿ ಮಾಡಿ ವಂಚಿಸಿ ಬ್ಲಾಕ್ ಮೇಲ್ ಮಾಡಿ ಅವಳ ಆತ್ಮಹತ್ಯೆಗೆ ಕಾರಣ ಆಗಿದ್ದಾನೆ. ಘಟನೆ ನಡೆದು 1 ತಿಂಗಳಾದರೂ ಪೊಲೀಸ್ ಇಲಾಖೆ ಅನ್ಯ ಕೋಮಿನ ಯುವಕನ ಮೇಲೆ ಕ್ರಮ ಕೈಗೊಳ್ಳದೇ ಇರುವುದನ್ನು ಖಂಡಿಸಿ ಸಿದ್ದಾಪುರ ಬಿಜೆಪಿ ಮಂಡಲ ವತಿಯಿಂದ ಪೊಲೀಸ್ ಠಾಣೆಯ ಎದುರು ಧರಣಿ ನಡೆಸುವುದಾಗಿ ಮಂಡಲದ ಅಧ್ಯಕ್ಷ ತಿಮ್ಮಪ್ಪ ಮಡಿವಾಳ್ ತಿಳಿಸಿದರು. ಅವರಿಂದು ಸಿದ್ದಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷ ನಂದನ್ ಬೋರ್ಕರ್, ಜಿಲ್ಲಾ ವಿಶೇಷ ಆಹ್ವಾನಿತ ಗುರುರಾಜ್ ಶಾನ್ಬಾಗ್, ಸುರೇಶ್ ನಾಯ್ಕ್, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ತೊಟ್ಟಪ್ಪ ನಾಯ್ಕ್, ಸುರೇಶ್ ಮೇಸ್ತಾ ಹಾಗೂ ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ಈ ರೀತಿಯ ಪ್ರಕರಣಗಳು ದಾಖಲಾಗುತ್ತಿವೆ. ಅದರ ಮುಂದುವರೆದ ಭಾಗ ಬಿಕ್ಕಳಸೆಯ ಲವ್ ಜಿಹಾದ್ ಪ್ರಕರಣ. ಬಿಕ್ಕಳಸೆಯ ಹುಡುಗಿ ಮಲ್ಲಿಕಾ ಅನ್ನೋ ಹುಡುಗಿಗೆ ಒಬ್ಬ ಮುಸ್ಲಿಂ ಯುವಕ ತಾನು ಹಿಂದೂ ಅಂತೇಳಿ ನಂಬಿಸಿ ಆ ಹುಡುಗಿಯನ್ನ ಮೋಸದ ಪ್ರೀತಿ ಮಾಡಿ ಅವಳಿಗೆ ವಂಚಿಸಿ ಅವಳಿಗೆ ಬ್ಲಾಕ್ ಮೇಲ್ ಮಾಡಿ ಅವಳಿಗೆ ರಾಜಕೀಯ ಒತ್ತಡಕ್ಕೆ ಮಣಿದು ಇದನ್ನ ಮುಚ್ಚಿ ಹಾಕುವಂತ ಕೆಲಸ ಮಾಡ್ತಿದ್ದೆ. ಶಿರಸಿಯ 12 ತಜ್ಞ ವೈದ್ಯರುಗಳ ತಂಡವೊಂದು ಕಳೆದ ವರ್ಷದ ಅಕ್ಷಯ ತದಿಗೆ ದಿನ ಶಿರಸಿಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಬೇಕೆಂದು ಕನಸು ಕಂಡಿದ್ದರು. 1 ವರ್ಷದ ಬಳಿಕ ಅಕ್ಷಯ ತದಿಗೆ ದಿನದಂದೇ ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮೂಲಕ ಸಾಕಾರಗೊಂಡಿದೆ. 1 ವರ್ಷದ ಬಳಿಕ ಅಕ್ಷಯ ತದಿಗೆ ದಿನದಂದೇ ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮೂಲಕ ಸಾಕಾರಗೊಂಡಿದೆ. ನೂತನ ಆಸ್ಪತ್ರೆಯ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ, ಸಂಸದರುಗಳಾದ ಡಾಕ್ಟರ್ ಮಂಜುನಾಥ್, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕ ಭೀಮಣ್ಣ ಟಿ
ನಾಯ್ಕ್, ಸಿಐಡಿಯ ಡಿಐಜಿ ಡಾಕ್ಟರ್ ಭೀಮಶಂಕರ ಗುಳೇತ್, ಎಚ್ಕೆಎಸ್ ಸಂಸ್ಥೆಯ ನಿರ್ದೇಶಕರಾದ ಹಾಜಿ ಕೆ ಅಬ್ದುಲ್ ಕರೀಂ ಹಾಗೂ ಇನ್ನಿತರ ಗಣ್ಯರು ಜಂಟಿಯಾಗಿ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಆಡಳಿತ ಮಂಡಳಿಯ ಡಾಕ್ಟರ್ ಮಂಜು, ಡಾಕ್ಟರ್ ಮಧುಕೇಶ್ವರ್, ಡಾಕ್ಟರ್ ಜಹೀರ್ ಅಹಮದ್, ಡಾಕ್ಟರ್ ಕೆ ಪ್ರಜ್ವಲ ಚಂದ್ರ ಇತರರು ಇದ್ದರು. ಕ್ಲಾಸ್ಮೇಟ್ಸ್ ಅವರು ಡಾಕ್ಟರ್ ಪ್ಲೇಸಲ್ಲಿ ಇದೆ. ಬಟ್ ಒಂದು ತಿಂಗು ನಮಗೆ ಇವಾಗ ಸಾಹಿತ್ಯ ಸಿಂಚನ ಬಳಗ ಶಿರ್ಸಿ ಇವರ ವತಿಯಿಂದ ಆಯುರ್ವೇದ ವೈದ್ಯ ಮಂಜುನಾಥ್ ಹೊಡ್ಲಮನೆ ಅವರ ಚುಟುಕು ಮದ್ದು ಕೃತಿಯು ಅಗ್ನಾಶಿನಿ ನದಿ ಸಂಗಮ ಸ್ಥಳ ಸಿದ್ದಾಪುರ ತಾಲೂಕಿನ ಆನೆಗುಂಡಿಯಲ್ಲಿ ಬಿಡುಗಡೆಗೊಂಡಿತು. ಕೃತಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಆಯುರ್ವೇದ ವೈದ್ಯ ರಾಮಚಂದ್ರ ಹೆಗಡೆ ತಾರೇಹಳ್ಳಿ, ಮಂಜುನಾಥ್ ಹೊಡ್ಲಮನೆ ಅವರು ಆಯುರ್ವೇದ ಕ್ಷೇತ್ರಕ್ಕೆ ಬಹಳ ಕೊಡುಗೆಯನ್ನು ನೀಡಿದ್ದಾರೆ. ಈ ಕೃತಿಯನ್ನು ಸಹ ಉತ್ತಮವಾಗಿ ಮನಮುಟ್ಟುವಂತೆ ಸುಂದರವಾಗಿ ರಚಿಸಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ದತ್ತಗುರಿ ಕಂಟಿ ಮಾತನಾಡಿ, ಮಂಜುನಾಥ್ ಹೊಡ್ಲಮನೆ ಅವರು ಬಹಳ ಅಚ್ಚುಕಟ್ಟಾಗಿ ಚುಟುಕು ಮದ್ದು ಕೃತಿಯನ್ನು ರಚಿಸಿದ್ದಾರೆ. ಪ್ರಕೃತಿಯ ಮಡಿಲಲ್ಲಿ ವಿಭಿನ್ನ ರೀತಿಯಲ್ಲಿ ಪುಸ್ತಕ ಬಿಡುಗಡೆಗೊಂಡಿರುವುದು ಸಂತಸ ತಂದಿದೆ. ಪರಿಸರ ಸಂರಕ್ಷಣೆಗೆ ನಾವೆಲ್ಲರೂ ಸಹಕರಿಸಬೇಕು ಎಂದರು. ಪ್ರತಿಕಾರ ಮಂಜುನಾಥ್ ಹೊಡ್ಲಮನೆ ಮಾತನಾಡಿದರು. ಶಿವಪ್ರಸಾದ್ ಹಿರೇಕೈ ಉಪಸ್ಥಿತರಿದ್ದರು.